ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಪ್ಟನ್ಶಿಪ್ ಟಾಸ್ಕ್ಗೆ ಯಾರ್ಯಾರಪ್ಪ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದರೆ ಅಶ್ವಿನಿ ಗೌಡ ಮತ್ತು ಅಭಿಷೇಕ್ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅಂದರೆ ಅವರಿಬ್ಬರಲ್ಲಿ ಒಬ್ಬರು ಇವಾಗ ಕ್ಯಾಪ್ಟನ್ ಕೂಡ ಆಗ್ತಾರೆ. ಅವರು ಏನು ಒಂದು ಟೈಮಿಂಗ್ ಕೊಟ್ಟಿದ್ರು, ಆ ಟೈಮಿಂಗ್ನ ಕರೆಕ್ಟಾಗಿ ಎಣಿಸ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಬೆಲ್ ಹೊಡಿಬೇಕಾಗುತ್ತೆ. ಯಾರು ಕರೆಕ್ಟಾಗಿ ಹತ್ರದಲ್ಲಿ ಕೊಟ್ಟಿರ್ತಾರೋ ಅವರು ಈ ಸಲ ಬಿಗ್ ಬಾಸ್ ಕ್ಯಾಪ್ಟನ್ ಆಗಿ ಕೂಡ ಸೆಲೆಕ್ಟ್ ಆಗ್ತಾರೆ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಅಶ್ವಿನಿ ಇವರು ನಿನ್ನೆ ಎಪಿಸೋಡಲ್ಲಿ ಅಶ್ವಿನಿ ಇವ್ರು ಏನು ಮಾಡೋರೆಲ್ಲ ಅಂತ ನೀವು ನೋಡಿದ್ರೆ ಅಂತ ಅಂದರೆ ಮ್ಯೂಟೆಂಟ್ ರೋಗೋರ್ಗೂ ಮತ್ತು ಅಶ್ವಿನಿ ಅವ್ರಿಗೂ ಒಂಚೂರು ಕ್ಲ್ಯಾಶ್ ಆಗುತ್ತೆ. ಕ್ಲ್ಯಾಶ್ ಆಗಾದ್ಮೇಲೆ ಏನು ಮಾಡ್ತಾರೆ ಅಂತ ಅಂದರೆ ಇದು ಏನಾಗ್ತಾಯಿದೆ ಅಂತ ಅಂದರೆ ಅಶ್ವಿನಿ ಗೌಡ ಅವರು ಎಷ್ಟು ಸಲ ಹೋಗಲೆ ಅನ್ನೋದೆಲ್ಲ ಬಳಸ್ತಾ ಇದ್ದಾರೆ ಅಂತ ಅಂದರೆ ಎಷ್ಟು ಸಲ ಅವ್ರು ಹೇಳ್ತಾ ಇದ್ದಾರೆ ಅಂತ ಅಂದರೆ ಆಪೋಸಿಟಿಂದ ಅದು ಟ್ರಿಗರ್ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೋಗಲೆ ಅಂತ ಹೇಳ್ತಾನೆ ಇದ್ದಾರೆ ಅಂತ ಅಂದರೆ ನೀನು ಯಾವನೋ ಹೋಗಲೆ ಅನ್ನೋದು ಇದೆಲ್ಲ ಕರೆಕ್ಟಾಗಿಲ್ಲ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಅನ್ನಿಸ್ತದೆ. ಅದೇ ಭರವಸದಲ್ಲಿ ಕೂಡ ರಘುವರು ಕೂಡ ಹೇಳ್ತಾರೆ ಹೋಗಲೆ ಅಂತಲೇ ಅಂದ್ಬಿಡ್ತಾರೆ. ಅವ್ರನ್ನೂ ಕೂಡ ಅವರು ಎಷ್ಟು ಅಂತ ನೋಡ್ತಾರೆ ಅಂತ ಅಂದರೆ ಇವರು ಒಬ್ಬರು ಕೂಡ ನೀನು ಅನ್ನೋದು ಒಂದೇ ತಪ್ಪು ಅನ್ನಂಗಿದೆ. ಇವ್ರು ಪ್ರತಿಯೊಬ್ಬರನ್ನು ನೀನು ಅಂತಲೇ ಮಾತಾಡ್ಸೋದು. ನಾನು ಎಷ್ಟು ಸಲ ನೋಡಿದ್ದೀನಿ, ಗಿಲ್ಲಿನೂ ಕೂಡ ನೀನು ಅಂತಲೇ ಮಾತಾಡ್ಸೋದು. ನೀವು ಬೇಕಾದರೆ ಹಳೆ ವೀಡಿಯೋಗಳಲ್ಲೂ ತೆಗೆದು ನೋಡಿ, ಫಸ್ಟ್ನೇ ದಿನ ಎರಡನೇ ದಿನ ಈ ವಿಡಿಯೋಗಳು ತೆಗೆದು ನೋಡಿ, ನೀನು ಅಂತಲೇ ಮಾತಾಡ್ಸೋದು. ಅಂತ ಅಂದರೆ ಇವ್ರಿಗೆ ಏನಂತ ಅಂದರೆ ಇವರೊಬ್ಬರಿಗೆ ಮರ್ಯಾದೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಇನ್ನೊಂದೇನು ಅಂತ ಅಂದರೆ ನೀವು ನಿನ್ನೆ ಗಮನಿಸ್ಬೇಕಾಗಿರೋದೇನು ಅಂತ ಅಂದರೆ ನೆನ್ನೆ ಎಷ್ಟು ಸಲ ವುಮೆನ್ ಕಾರ್ಡ್ನ ಇಲ್ಲಿ ಪ್ಲೇ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅಂತ ಅನ್ನೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ಒಂದು ವುಮೆನ್ ಕಾರ್ಡ್ನ ಅವರು ಏನು ಮಾಡ್ತಾರೆ ಅಂತಂದರೆ ಎಲ್ಲರ ಮೈಂಡಲ್ಲೂ ಕೂಡ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಂತಂದರೆ ಹೆಣ್ಮಗುಗೆ ಈ ಥರ ಆಗ್ತಾಯಿದೆ, ನೀವು ಯಾರು ಕೇಳೋದು ಅಂತ ಹೇಳ್ಬಿಟ್ಟು ಅಲ್ಲಿ ಸಹ ಕಂಟೆಸ್ಟೆಂಟ್ಗೂ ಕೂಡ ಹೇಳ್ತಾರೆ, ಹುಡುಗಿರಿಗೆ ಹೇಳ್ತಾರೆ ನೀವು ಯಾರು ಕೇಳೋದು ಇದ್ರ ಬಗ್ಗೆ ಅಂತಂದರೆ ಫಸ್ಟೆಲ್ಲ ಮ್ಯೂಟೆಂಟ್ ಅವ್ರಿಗೆ ಹುಡುಗಿರಿಗೆ ಗೌರವ ಕೊಡೋದೇ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾರೆ. ಅಂತಂದರೆ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರ ಮೇಲೆ ಆದಂಥ ಜಗಳ ಹೇಗಿದ್ರು ಇವಾಗ ಕಿಚ್ಚನ ಪಂಚಾಯತಿ ಸುದೀಪ್ ಸರ್ ಅದನ್ನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ನೋಡ್ತಾರೆ. ಅಂತ ಅಂದರೆ ಅವರು ಮ್ಯಾನಿಪ್ಯುಲೇಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಏನು ಅನಿಸುತ್ತೆ ಆಚೆ ಕಡೆ ಜನಕ್ಕೆ ಅಂತ ಹೇಳ್ಬಿಟ್ಟು ಆ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರೋದು ನಮಗೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ. ಅದರಿಂದಾಗಿ ನಡೆದಂಥ ಇನ್ಸಿಡೆನ್ಸ್ನವರು ತಿರ್ಚಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅಂತ ಅಲ್ಲಿ ನಡೆದಿರೋದೇ ಏನೋ ಇದಾಗಲೇ ಒಂದು ಸಲ ಕೂಡ ಮಾಡಿದರೆ ಅಂತ ಅಂದರೆ ರಕ್ಷಿತ್ ಅವ್ರ ಮೇಲೆ ಈಗ ಕಲಾವಿದರ ಮೇಲೆ ಆರೋಪ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಒಂದು ಅದು ಕೂಡ ಮಾಡಿರ್ತಾರೆ. ಈಗ ಅದೇ ರೀತಿಲಿ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಮ್ಯೂಟೆಂಟ್ ರೋಗವರು ಕೆಟ್ಟ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾಯಿದ್ದಾರೆ ಆಮೇಲೆ ಜೊತೆ ಮನೇಲಿರೋರೆಲ್ಲ ಮಾತಾಡಲಿ ಅಂತ ಮತ್ತು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಒಂದು ವುಮೆನ್ನಾಗಿ ಬಳಸ್ತಾ ಇದ್ದಾರೆ. ಅಂತಂದರೆ ಹೆಣ್ಮಕ್ಳಿಗೆ ಈ ಥರ ಅಂತ ಇದ್ದಾರೆ, ಹೆಣ್ಮಕ್ಳಿಗೆ ಈ ಥರ ಗೌರವ ಕೊಡ್ದಲ್ಲೇ ಮಾತಾಡೋದು ಸರಿನಾ, ಹೆಣ್ಮಕ್ಳಂತ ಹೆಚ್ಚಾಗಿ ಮಾತಾಡೋದು ಸರಿನಾ ಅಂತ ಹೇಳ್ಬಿಟ್ಟು ಇವಾಗ ಅಶ್ವಿನಿ ಗೌಡವರು ಅದನ್ನು ಕೂಡ ಪ್ಲೇಟ್ನ ಹಿಂಗೆ ತಿರುಗಿಸ್ಬಿಟ್ಟು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ರು. ನನ್ನ ಎಪಿಸೋಡ್ ನೀವು ನೋಡಿದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಎಲ್ಲರೂ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡೋರು ಅಂತೇಳ್ಬಿಟ್ಟು. ಅದಾದಮೇಲೆ ಟಾಸ್ಕ್ ನಡೆಯುವಂಥ ಸಮಯದಲ್ಲಿ ಗಿಲ್ಲಿಯವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಬಿಟ್ಟು ಗಿಲ್ಲಿಯವರು ಕೂಡ ಇಲ್ಲಿ ಟಾಸ್ಕ್ನ ವಿನ್ ಆಗ್ತಾರೆ. ಜೊತೆಯಲ್ಲಿ ಇವತ್ತು ಒಂದು ಇದಿದೆ ಅಂತ ಅಂದರೆ ಇವಾಗ ಏನು ಟೈಮರ್ ಕೊಟ್ಟಿರ್ತಾರೆ ಆ ಟೈಮರ್ನ ಡಿಸ್ಟ್ರಾಕ್ಷನ್ ಮಾಡೋಕ್ಕೋಸ್ಕರ ಕಂಟೆಸ್ಟೆಂಟ್ಗಳಿಗೂ ಒಂದು ಚಾನ್ಸ್ ಕೊಟ್ಟಿರ್ತಾರೆ. ಅದರಿಂದಾಗಿ ಗಿಲ್ಲಿಯವರು ಕೂಡ ಅಶ್ವಿನಿ ಅವ್ರಿಗೆ ಚೆನ್ನಾಗಿ ಅವರು ನೆನ್ಪಿಟ್ಕೊಂಡಿಲ್ದಂಗೆ ಅವ್ರಿಗೆ ಟಾಂಗ್ ಕೊಡೋದಾಗಲಿ ಈ ಥರ ಎಲ್ಲ ನಡೆಸ್ತಾರೆ. ಅಂತ ಅಂದರೆ ನಿನ್ನೆ ಇನ್ಸಿಡೆನ್ಸ್ ಏನೇನು ನಡೆದಿತ್ತೋ ಅದನ್ನೆಲ್ಲ ತೊಗೊಂಡು ಗಿಲ್ಲಿಯವ್ರ ಮನಸ್ಸಲ್ಲಿ ಏನಿತ್ತೋ ಅದನ್ನು ಕೂಡ ಇವಾಗ ಹೇಳ್ತಾರೆ. ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬಿಡ್ತೀನಿ ನಾನು ಅನ್ನೋದಕ್ಕೆ ಬಾಗಿಲು ತೆಗೆದು ಹೋಗ್ಬಿಡ್ಬೇಕಾಯ್ತು, ಯಾಕೆ ಬಂದರೆ ವಾಪಸ್ ಅನ್ನೋದು ಈ ರೀತಿಯೆಲ್ಲ ಗಿಲ್ಲಿಯವರು ಮಾತಾಡ್ತಾರೆ. ಅಂತ ಅಂದರೆ ಗಿಲ್ಲಿಯವರೊಂದೇ ಮಾತಲ್ಲಿ ಸೋಲ್ಸೋದು ಸ್ವಲ್ಪ ಕಷ್ಟನೇ ಎಲ್ಲರಿಗೂ ಕೂಡ. ಅದರಿಂದಾಗಿ ಇವಾಗ ಗಿಲ್ಲಿಯವರು ಕೂಡ ಮಾತಾಡಿಸಿ ಡಿಸ್ಟ್ರಾಕ್ಷನ್ ಮಾಡೋಕ್ಕೋಸ್ಕರನೇ ಬಿಟ್ಟಿರೋದು. ಅದರಿಂದಾಗಿ ಡಿಸ್ಟ್ರಾಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅಭಿಷೇಕ್ ಡಿಸ್ಟ್ರಾಕ್ಷನ್ ಆಗ್ತಾರಾ ಇಲ್ಲ ಅಶ್ವಿನಿ ಗೌಡ ಡಿಸ್ಟ್ರಾಕ್ಷನ್ ಆಗ್ತಾರಾ, ಇವತ್ತಿನ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ಕಾದು ನೋಡಬೇಕಾಗ್ತದೆ ಸ್ನೇಹಿತರೆ. ನಿಮಗೆ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಅನಿಸ್ತೋ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.